ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಪಾಕ ಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತು ಉತ್ತರ ಕರ್ನಾಟಕದಾಗ ನಾಗರ ಪಂಚಮಿ ಹಬ್ಬಕ್ಕೆ ಹೆಚ್ಚಾಗಿ ಎಲ್ಲರ ಮನೆಯೊಳಗೆ ಮಾಡುವಂತಹ ತಂಬಿಟ್ಟು ಉಂಡಿನ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಉಂಡಿ ಮಾಡೋದು ಸ್ವಲ್ಪ ಟ್ರಿಕ್ಕಿ, ಸ್ವಲ್ಪ ಹದ ಕೆಟ್ಟರು ಉಂಡಿ ಕೆಟ್ಟೋಗ್ಬಿಡ್ತಾವೆ ಅಂತ ಹೇಳ್ತಾರ. ಇಲ್ಲಿ ತೋರಿಸಿರೋ ಅಳತಿ ಒಳಗೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಬಹಳ ಸುಲಭವಾಗಿ ಮಾಡ್ಕೋಬಹುದು. ಮೊದಲಿಗೆ 2 ಕಪ್ ಅಷ್ಟು ಪುಟಾಣಿನ ಮಿಕ್ಸರ್ ಜಾರ್ ಒಳಗಡೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ಹೊಸದಾಗಿ ಉಂಡಿನ ಕಲಿಯೋರ್ಗೋಸ್ಕರ ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡೀನಿ, ಅದರಿಂದ ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗ್ಯದ. ಮಿಕ್ಸರಲ್ಲಿ ಹಾಕಿದ್ರೂ ಹಿಟ್ಟು ಒಂದು ಸ್ವಲ್ಪ ಉರುಟಾಗಿರ್ತದೆ, ಅದಕ್ಕೆ ಅದನ್ನು ಜರಡಿ ಹಿಡ್ಕೋಬೇಕು ನಾವು. ಹಿಂಗೆ ಉರುಟು ಭಾಗನ ಬೇರ್ಪಡಿಸೋದ್ರಿಂದ ಉಂಡಿ ಬಹಳ ಮೃದುವಾಗಿ ಬರ್ತಾವೆ. ನಾವು ತಗೊಳ್ಳೋ ಈ ಅಳತೆ ಒಳಗೆ ಮೀಡಿಯಮ್ ಸೈಜಿನೂ ಸುಮಾರು 20 ಉಂಡಿಗಳು ಆಗ್ತಾವೆ. ಇವಾಗ ನೋಡ್ರಿ, ಇಲ್ಲಿಗ ಇಷ್ಟು ಉರುಟಾಗಿರೋ ಪುಡಿ ಬಂತು. ಈ ಪುಡಿನ ಚೆಲ್ಲಿಕ್ಕೆ ಹೋಗಬೇಡ್ರಿ. ನಾವು ಇದನ್ನು ಕೊಬ್ಬರಿ ಚಟ್ನಿ ಮಾಡುವಾಗಲಿ ಪಲ್ಯ ಮಾಡುವಾಗಲಿ ಸೇರಿಸ್ಕೋಬಹುದು. ಈಗ ಒಂದು ಬುಟ್ಟಿನ ಬಿಸಿಗಿಟ್ಕೊಂಡು ಅರ್ಧ ಬಟ್ಲದಷ್ಟು ಒಣ ಕೊಬ್ಬರಿ ತುರಿನ ಹಾಕಿ ಹುರ್ಕೋಬೇಕು. ಕೊಬ್ಬರಿನ ನೋಡ್ರಿ ಒಂದು ಅರ್ಧ ನಿಮಿಷದಷ್ಟು ಕೈ ಬಿಡ್ದಾನೆ ಹುರ್ಕೋಬೇಕು. ಬಹಳ ಬೇಗ ಹೊತ್ತು ಬಿಡ್ತದೆ. ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು, ತೆಗೆದು ಬಿಡೋಣ. ಈಗ ಅದ ಬುಟ್ಟಿ ಒಳಗೆ ಒಂದು 1/4 ಬಟ್ಲದಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರ್ಕೊಳ್ಳೋಣ. ಸ್ವಲ್ಪ ಹೊತ್ತಿಗೆ ಎಳ್ಳು ಚಟ್ಪಟ ಅಂತ ಸಿಡಿತಾವು, ಅಲ್ಲಿವರೆಗೂ ಹುರಿದು ತಕ್ಕೋಬೇಕು. ಈಗ ಅದ ಬುಟ್ಟಿ ಒಳಗೆ 1 ಚಮಚದಷ್ಟು ಕಸಕಸಿನ ಹಾಕಿ ಹುರ್ಕೋಬೇಕು. ಇದನ್ನು ಅಷ್ಟ ಕೈ ಬಿಡ್ದನ್ನ ಹುರಿಬೇಕು, ಹೊತ್ತು ಬಿಡ್ತದೆ ಬೇಗ. ಒಂದು ಅರ್ಧ ನಿಮಿಷದವರೆಗೂ ಹುರಿದ್ರೆ ಸಾಕು, ಹೊಂಬಣ್ಣಕ್ಕೆ ಬಂದಮೇಲೆ ತಕ್ಕೋಬೇಕು. ಈಗ ಈ ಹುರಿದಿರೋ ಸಾಮಾನನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಉಂಡಿ ಮಾಡುವಾಗ ಮೇನ್ ಈ ಬೆಲ್ಲ ನೋಡ್ರಿ ಭಾಳ ಇಂಪಾರ್ಟೆಂಟು. ಉತ್ತರ ಕರ್ನಾಟಕದಾಗೆಲ್ಲ ಮುದ್ದಿ ಬೆಲ್ಲ, ಉಂಡಿ ಬೆಲ್ಲ ಅಂತ ಸಿಗ್ತದೆ. ಈ ರೀತಿ ಕೈಯಿಂದ ಮುದ್ದೆ ಮಾಡಿದರೆ ಸಾಕು, ಪುಡಿ ಪುಡಿ ಆಗಿಬಿಡ್ತದೆ. ಇದು ಉಂಡಿ ಮಾಡಲಿಕ್ಕೆ ಬಹಳ ಅನುಕೂಲ. ಈಗ ಈ ಬೆಲ್ಲ ಎಲ್ಲ ಕಡೆ ಸಿಗಂಗಿಲ್ಲ. ನಾವೇನಾದರೂ ಗಟ್ಟಿ ಬೆಲ್ಲನ ಉಪಯೋಗಿಸ್ತಿದ್ರೆ ಈ ರೀತಿ ಹೆರ್ಕೋಬಹುದು. ಇದರಿಂದ ಬೆಲ್ಲ ಪುಡಿ ಪುಡಿಯಾಗಿ ಸರಿಯಾಗಿ ಬರ್ತದೆ. ಇಲ್ಲ ಅಂದ್ರೆ ಒಂದು ಚಾಕು ಅಥವಾ ಏಳಿಗೆ ಸಹಾಯದಿಂದ ಈ ರೀತಿ ತೆಳ್ಳಗೆ ತಕ್ಕೋತಾ ಹೋಗಬೇಕು. ಅವಾಗೂ ಸರಿಯಾಗಿ ಪುಡಿ ಪುಡಿಯಾಗಿ ಬರ್ತದೆ. ಹೆಚ್ಚಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಈ ರೀತಿ ಜಜ್ಜಿ ಬಿಡ್ತೀವಿ ಬೆಲ್ಲನ. ಅದು ಹಳಕಾಗಿ ಉಳಿತಂದ್ರೆ ಪಾಕ ಮಾಡುವಾಗ ತುಪ್ಪದಲ್ಲಿ ಬೆಲ್ಲ ಕರಗಲಿಕ್ಕೆ ಬಹಳ ಟೈಮ್ ತಗೋತದ. ಆವಾಗ ಏರ್ ಪಾಕ ಅಂತೀವಲ್ಲ, ಅಂದ್ರೆ ಪಾಕ ಗಟ್ಟಿ ಆಗಿಬಿಡ್ತದ. ಹಾಗಾಗಿ ನಾವು ಮಾಡೋ ಉಂಡಿ ಕಲ್ಲಾಗ್ತಾವ ಅಂತೀವಲ್ಲ, ಅಂದ್ರೆ ಬಿರುಸಾಗ್ತಾವು. ಗಟ್ಟಿ ಬೆಲ್ಲನ ಜಜ್ಜಿ ಬಳಸ್ತಿದ್ರೆ ಪುಡಿಯಾಗಿ ಜಜ್ರಿ, ಆವಾಗ ಉಂಡಿ ಸಾಫ್ಟಾಗಿ ಬರ್ತಾವೆ. ಈಗ ಒಂದು ದಪ್ಪ ತಳ ಇರೋ ಪಾತ್ರನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಅರ್ಧ ಬಟ್ಲದಷ್ಟು ತುಪ್ಪ, 1 ಬಟ್ಲದಷ್ಟು ಬೆಲ್ಲನ ಹಾಕೊಳ್ಳೋಣ. ಹೆಚ್ಚು ಸಿಹಿ ಇಷ್ಟಪಡ್ತಿದ್ರೆ 1.5 ಕಪ್ ಅಷ್ಟು ಬೆಲ್ಲನ ಹಾಕೊಳ್ರಿ. ಜಾಸ್ತಿ ಪ್ರಮಾಣದಲ್ಲಿ ಉಂಡೆಗಳನ್ನ ಮಾಡಬೇಕಾಗಿದ್ರೆ ಮೊದಲಿಗೆ ಎಲ್ಲ ಸಾಮಾನುಗಳನ್ನ ಜಾಸ್ತಿ ತೊಗೊಂಡು ಈ ತೋರಿಸಿರೋ ಅಳತೆಯಲ್ಲಿ ಪಾಕ ಮತ್ತು ಹಿಟ್ಟನ್ನು ಹಾಕಿ ಉಂಡೆನ ಬ್ಯಾಚಸಲ್ಲಿ ಮಾಡ್ತಾ ಹೋಗಿ. ಉಂಡೆ ಕಟ್ಟಲಿಕ್ಕೆ ಯಾರಾದರೂ ಸಹಾಯಕ್ಕಿದ್ರೆ ಮಾತ್ರ ಜಾಸ್ತಿ ಪ್ರಮಾಣದಾಗ ಮಾಡ್ಕೊರಿ. ಬೆಲ್ಲದ ಪಾಕದೊಳಗೆ ಹಿಟ್ಟು ಹಾಕಿದ ಮೇಲೆ ಬೇಗ ಹೋಗ್ಬಿಡ್ತದೆ, ಆರಿದ್ರೆ ಉಂಡೆ ಕಟ್ಲಿಕ್ಕೆ ಬರೋಂಗಿಲ್ಲ. ಇಲ್ಲಿ ನೋಡ್ರಿ, ಬೆಲ್ಲ ತುಪ್ಪದಾಗ ಕರಗಿ ಮೇಲ್ಗಡೆ ಎಲ್ಲ ಗುಳ್ಳೆ ಬಂದು 1 ಕುದಿ ಬಂದರೆ ಸಾಕು. ನಾವು ಗ್ಯಾಸ್ನ ಬಂದ್ ಮಾಡ್ಕೊಂಡ್ಬಿಡೋಣ. ಜಾಸ್ತಿ ಕುದಿಸ್ಬಾರ್ದು. ಜಾಸ್ತಿ ಕುದಿಸಿದ್ರೆ ಏರ್ ಪಾಕ ಆಗ್ಬಿಡ್ತದೆ, ಆವಾಗ ಉಂಡೆ ಗಟ್ಟಿ ಆಗ್ಬಿಡ್ತಾವೆ. ಈಗ ಗ್ಯಾಸ್ನ ಬಂದ್ ಮಾಡಿರೋ ಬೆಲ್ಲದ ಪಾಕದಲ್ಲಿ ನಾವು ಮೊದಲು ಹುರಿದಿಟ್ಕೊಂಡಿರೋಂಥ ಎಲ್ಲ ಸಾಮಾನನ್ನು ಹಾಕೊಳ್ಳೋಣ. ಜೊತೆಗೆ ಪುಟಾಣಿ ಹಿಟ್ಟನ್ನು ಸೇರಿಸೋಣ. ಇದ್ರ ಜೊತೆಗೇನೆ ಇಲ್ಲಿನ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ರಿ. ನಾನು ಇಲ್ಲಿ ಮರೆತೋಗಿದ್ದೆ, ನಾನು ಮುಂದೆ ಸೇರಿಸ್ಕೊಂಡೀನಿ. ಬಹಳ ಬೇಗ ಹಿಟ್ಟು ಮತ್ತು ಪಾಕನ ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ನೋಡ್ರಿ, ನಾನು ಏಲಕ್ಕಿ ಪುಡಿನ ಇಲ್ಲಿ ಮಿಕ್ಸ್ ಮಾಡ್ಕೊಂಡೀನಿ. ಇನ್ನೊಂದು ಸರಿಯಾಗಿ ಹಿಟ್ಟು ಮತ್ತು ಪಾಕನ ಕಲಸಿ ಎಲ್ಲ ಹಿಟ್ಟನ್ನು ಬುಟ್ಟಿ ಒಂದು ಬದಿಗೆ ತೊಗೊಂಡು ಬಂದು ಈ ಥರ ಒತ್ತಿ ಒಂದೇ ಸೈಡಲ್ಲಿ ಇಟ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಹಿಟ್ಟು ಬೇಗ ಆರಂಗಿಲ್ಲ. ದಡದಲ್ಲಿರೋ ಹಿಟ್ಟನ್ನು ತಗೋತಾ ಉಂಡಿನ ಕಟ್ಕೋತಾ ಹೋಗಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಪ್ರಮಾಣದಲ್ಲಿ ಸ್ವಲ್ಪ ಕೈಯಲ್ಲಿ ಹಿಟ್ಟನ್ನು ತೊಗೊಂಡು ಮೊದಲಿಗೆ ಈ ರೀತಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ಕೋಬೇಕು. ಮೇಲೆ ಮತ್ತು ಕೆಳಗೆ ಮಧ್ಯಭಾಗದಲ್ಲಿ ಈ ರೀತಿ ಹೆಬ್ಬೆರಳಿನಿಂದ ಒತ್ತಿ ಚಲ್ಲಿ ಉಂಡಿ ಸೀಳದೆ ಇರೋ ಥರ ಈ ರೀತಿ ಬೆರಳಿನಿಂದ ಸರಿ ಮಾಡಿ ತಬಲಾ ಶೇಪಲ್ಲಿ ಕೊಡಬೇಕು. ಈ ಶೇಪ್ ತಂಬಿಟ್ಟು ಉಂಡಿಯ ವಿಶೇಷತೆ ನೋಡ್ರಿ. ಇಲ್ಲೇ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ. ಈ ರೀತಿ ಹಿಟ್ಟನ್ನು ತಗೊಂಡು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿ ಬೆರಳಿನಿಂದ ಮೇಲೆ ಕೆಳಗಡೆ ಮಧ್ಯಭಾಗದಲ್ಲಿ ಒತ್ತಿ ಅಂಚು ಎಲ್ಲೂ ಸೀಳದೆ ಇರೋ ಥರ ಬೆರಳಿನಿಂದ ಸರಿಯಾಗಿ ಒತ್ತಿದ್ರೆ ತಂಬಿಟ್ಟು ಉಂಡಿ ರೆಡಿ. ಬಹಳ ಸುಲಭವಾಗಿ ಮಾಡ್ಕೋಬಹುದು. ಇದನ್ನು ಇನ್ನೂ ಹಲವಾರು ರೀತಿ ಒಳಗೆ ಮಾಡ್ತಾರೆ. ನಮ್ಮ ಮನೆ ಒಳಗಡೆ ಈ ರೀತಿಯಾಗಿ ಮಾಡ್ತೀವಿ. ಜಾಸ್ತಿ ಪ್ರಮಾಣದಾಗ ಮಾಡಬೇಕು ಅನಿಸಿದ್ರೆ ಮತ್ತೆ ಇದೇ ಬುಟ್ಟಿ ಒಳಗಡೆ ಸೇಮ್ ಇದೇ ಮೆಜರ್ಮೆಂಟಲ್ಲಿ ಇನ್ನೊಂದ್ಸರಿ ಸಾಮಾನನ್ನು ಹಾಕಿ ಪಾಕ ಮಾಡಿ ಮತ್ತೆ ಉಂಡೆ ಕಟ್ಕೋಬಹುದು. ಈ ರೀತಿ ಮಾಡಿದರೆ ನೋಡ್ರಿ, ಉಂಡೆ ಬಹಳ ಸಾಫ್ಟಾಗಿ ಬರ್ತಾವೆ. ಆರಿದ ಮೇಲೂ ಡ್ರೈ ಆಗಿರಂಗಿಲ್ಲ. ಬಹಳ ಪರ್ಫೆಕ್ಟಾಗಿ ಉಂಡೆ ಬರ್ತಾವೆ. ಎಲ್ಲೂ ಅಂಚು ಸೀಳಂಗಿಲ್ಲ. ನಾ ಮಾಡಿರೋ ತಂಬಿಟ್ಟು ಉಂಡೆ ನಿಮ್ಗೆ ಇಷ್ಟ ಆಗ್ತದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.
ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಘುನ ಸಿಗೋಣ ಅಂತ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.